ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ನಾನೇನೋ ದೊಡ್ಡ ಶಿಕ್ಷೆ ಕೊಡ್ತಾನೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಮಾತಾಡದೆ 10 ನಿಮಿಷ ನಿಂತ್ಕೋಬೇಕು ಅಂತ ಬರ್ದಿದೆ, ಅಷ್ಟೇ ತಾನೇ? ಒಳ್ಳೇದಾಯ್ತು ಬಿಡು, ನೀನ್ ಬೇರೆ ಮಾತಿನ ಮಲ್ಲಿ ಬಿಟ್ರೆ ಇಡೀ ದಿನ ಮಾತಾಡ್ತಾನೆ ಇರ್ತೀಯ. ಅದಕ್ಕೆ 10 ನಿಮಿಷ ಮಾತಾಡದೆ ನಿಂತ್ಕೋ ಅಂತ ಹೇಳಿದೆನ ಅಷ್ಟೇ. ಏನಕ್ಕ ನೀವು ನಿಮ್ ತಮ್ಮನ ತರನೇ ನಾನು ತಪ್ಪು ತಿಳ್ಕೊಂಡಿದ್ದೀರಾ? ಅಯ್ಯೋ ದೀಪ, ಹಾಗಲ್ಲ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿದ್ದೆ. ಹೋಗ್ಲಿ ಬಿಡು, ತುಂಬಾ ಸಿಂಪಲ್ ಆಗಿ ಶಿಕ್ಷೆ ಕೊಟ್ಟಿದ್ದಾನೆ, ಮುಗಿಸ್ಬಿಡು. ನೋಡ್ತಿದ್ರೆ ಒಬ್ಬ ಪ್ರೇಮಿ ಇನ್ನೊಬ್ಬ ಪ್ರೇಮಿಗೆ ಸಿಹಿಯಾದ ಶಿಕ್ಷೆ ಕೊಟ್ಟಿರೋ ತರ ಇದೆ. ಹೋಗಿ ಅಕ್ಕ, ಏನೋ ಹೇಳ್ಬಿಡಿ. ಇರೋದನ್ನೇ ಹೇಳ್ತಿರೋದು ದೀಪ. 1 ನಿಮಿಷ ಕೊಡಿಲಿ ಅಕ್ಕ. ಇಲ್ಲಿ ನೋಡಿ, ಮೇಲೆ ಇರೋದು 1 ಬರವಣಿಗೆಯಲ್ಲಿದೆ, ಕೆಳಗಡೆ ಇರೋದು ಇನ್ನೊಂದು ಬರವಣಿಗೆಯಲ್ಲಿದೆ. ಇದು ಬೇರೆ ಬೇರೆ ಬರ್ದಂಗಿಲ್ವಾ? ಏನ್ ದೀಪ ನೀನು, ಅದ್ ಹೆಂಗ್ ಬೇರೆಯವ್ರು ಬರೆಯೋದಿಕ್ ಸಾಧ್ಯ? ಸುಮ್ನೆ ಏನೇನೋ ಅನ್ಕೋಬೇಡ ನೀನು. ಅದು ಅವನು ಮೊದಲನೇ ಸಾಲ್ ಬರ್ದಿರ್ತಾನೆ, ಆಮೇಲೆ ಇನ್ನೇನೋ ಹೊಡೆದು 2ನೇ ಸಾಲ್ ಬರ್ದಿರ್ತಾನೆ, ಅಷ್ಟೇ. ಹೌದಾ? ಸರಿ, ನೀವ್ ಹೇಳ್ತಿದ್ದೀರಾ ಅಂತ ಅನ್ಬೇಕು ಅಷ್ಟೇ. ನೋಡು, ಫಸ್ಟ್ ಅವ್ನು ಬರ್ದಿರೋದನ್ನ ಬೇಗ ಮಾಡಿ ಮುಗ್ಸು, ಇಲ್ಲಾಂದ್ರೆ ಮತ್ತೆ ಕೋಪ ಮಾಡ್ಕೋತಾನೆ. ಆದ್ರೆ ಯಾಕೋ ಭಯ ಆಗ್ತಿದೆ ಅಕ್ಕ. ದೀಪ, ಪ್ರೀತಿಲಿ ಭಯ ಇರಬಾರ್ದು, ಧೈರ್ಯವಾಗಿ ಹೋಗು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ನಮ್ಮ ಹುಡುಗಿಗೆ ಶಿಕ್ಷೆ ಕೊಡ್ತೀಯ ಚಿರು? ಈಗ ನಾನ್ ಮಾಡಿರೋ ಕೆಲ್ಸದಿಂದ ಇನ್ ಯಾವತ್ತೂ ನೀನ್ ಅವಳಿಗೆ ಶಿಕ್ಷೆನೂ ಕೊಡಬಾರ್ದು ಅನ್ಕೊಳ್ತೀಯ, ನೋಡ್ತಿರು. ಆದ್ರೂ ದೀಪನ ವಿಷಯದಲ್ಲಿ ಮೊದ್ಲಿನಷ್ಟು ನೀನು ರೂಢಾಗಿಲ್ಲ ಅನ್ನೋದಂತೂ ಕನ್ಫರ್ಮ್ ಆಯ್ತು. ಒಂದ್ ರೀತಿಲಿ ಇದು ಒಳ್ಳೆ ಬೆಳವಣಿಗೆ. ಒಟ್ನಲ್ಲಿ ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೆಟ್ಟಿಗೆ ನಿಂತ್ಕೊಳ್ರಿ, ನೋಡ್ಕೊಂಬರೋ ಬುದ್ಧಿನೇ ಇಲ್ಲ. ನೆನ್ಸ್ಕೊಂಡ್ ಬರ್ತಿದೆ ಹಸ್ಬೆಂಡು. ಯಾರನ್ನೋ? ನಿಮ್ಮನ್ನ. ಕರ್ಮ, ಇಷ್ಟು ದಿಢೀರಾಗಿ ನೀವ್ ನನ್ ಮುಂದೆ ಬಂದ್ಬಿಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಚೀಟಿ ಓದಿದ್ರಾ? ಓದಿದೆ. ಶಿಕ್ಷೆ ಅನ್ಬೋಸಕ್ ರೆಡಿ ತಾನೆ? ಓ, ಶುರು ಮಾಡ್ಲ ಹಸ್ಬೆಂಡು? ಅರೆ, ಇವ್ರು ಯಾಕೆ ಈ ರೀತಿ ನುಲಿತಿದ್ದಾರೆ? ಓ, ನನ್ನ ಮನ್ಸು ಬದಲಾಯಿಸಿ ಕೊಟ್ಟಿರೋ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಪ್ಲಾನ್ ಮಾಡಿರ್ಬೋದು. ಯಾವುದಕ್ಕೂ ನಾನು ಸೀರಿಯಸ್ ಆಗಿರ್ಬೇಕು. ಹಸ್ಬೆಂಡು, ಶಿಕ್ಷೆ ಶುರು ಮಾಡುತ್ತಾನೆ? ಈಗಲ್ಲ, 10 ನಿಮಿಷ ಬಿಟ್ಟು ಕೆಲಸ ಮಾಡ್ತಿರೋವಾಗ ಬರಬೇಕು. ಸರಿ, ಅಷ್ಟರ ತನಕ ನಿಮ್ ಫೋಟೋ ಇದೆ ಅಲ್ವಾ, ಅದ್ರ ಮುಂದೆ ನೀವು ಕೊಟ್ಟಿರೋ ಶಿಕ್ಷೆನ ಅಭ್ಯಾಸ ಮಾಡ್ತಿರ್ತೀನಿ, ಆಯ್ತಾ? ಬರ್ತೀನಿ. ಶಿಕ್ಷೆ ಅನ್ಬೋಸಕ್ಕೆ ಯಾರಾದ್ರೂ ಹಿಂಗೆ ಕುಣ್ಕೊಂಡು ಹೋಗ್ತಾರೆ? ಲೂಸೇ ಇದು. ಯಾಕಪ್ಪ ಇನ್ನು ನಿಲ್ಲೇ ನಿಂತಿದ್ಯಾ? ಸಂಜನಾ ಇನ್ನು ಬಟ್ಟೆ ಬದಲಾಯಿಸ್ಕೊಂಡಿಲ್ವಾ? ಇಲ್ಲಮ್ಮ, ಸುಸ್ತಾಗ್ತಿತ್ತು ಅಂತಿದ್ಲು, ಈಗ ಬದಲಾಯಿಸ್ಕೊಳಕ್ ಹೋಗಿದ್ದಾರೆ. ಸರಿ, ಈ ಹಾಲು ಅವಳಿಗೆ ಕೊಡು. ಏನು ತಿಂದಿದ್ದಾಳೋ ಏನೋ ಪಾಪ. ಅವಳ ಹಾಲು ಕುಡಿಲಿ, ನಾನು ಅಡುಗೆ ಮಾಡಿಬಿಡ್ತೀನಿ. ನರಸಿಂಹ, ಹೇಳಮ್ಮ. ನಿನ್ನ ಹೆಂಡತಿ ನಿನ್ನ ಒಪ್ಪಿ ಸ್ಟೇಷನಿಂದ ಬಿಡಿಸಿದ್ದು ಅಲ್ಲದೆ ನಿಮ್ಮಪ್ಪ ನಿನ್ನ ಹೆಸರಲ್ಲಿ ಮಾಡ್ತಿದ್ದ ಶ್ರಾದ್ದನ ತಡೆದಿದ್ದಾಳೆ. ಅವಳನ್ನ ನೋಯಿಸ್ಬೇಡ, ಅವಳ ಜೊತೆ ಜಗಳನೂ ಆಡ್ಬೇಡ. ಏನಾದರೂ ಅವಳು ನಿನ್ನ ಜೊತೆ ಜಗಳ ಆಡಿದ್ರೆ ಅವಳನ್ನ ಕ್ಷಮಿಸ್ಬಿಡು. ಅವಳ ತ್ಯಾಗದ ಮುಂದೆ ಅವಳು ಮಾಡೋ ತಪ್ಪು ಏನು ದೊಡ್ಡದಲ್ಲ. ಆಯ್ತಮ್ಮ. ಮುಂದೆ ಎಲ್ಲ ಒಳ್ಳೇದಾಗತ್ತಪ್ಪ, ಯೋಚನೆ ಮಾಡಬೇಡ. ಅಮ್ಮ, ಸಾಹೇಬ್ರು ಎಲ್ಲಿದ್ದಾರೆ? ಬೇಜಾರಲ್ಲಿ ಕೂತಿದ್ದಾರೆ. ಅವ್ರ ಸ್ವಭಾವ ನಿನಗೆ ಗೊತ್ತಲ್ವಾ? ಸ್ವಲ್ಪ ದಿನ ಹಾಗೆ ಇರ್ತಾರೆ, ಆಮೇಲೆ ಸರಿ ಹೋಗ್ತಾರೆ, ಕೋಪನೂ ಹೋಗುತ್ತೆ. ಆ ಸಮಯದಲ್ಲಿ ನನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲಮ್ಮ. ನನ್ನ ಪುಟ್ಟಿ ಜೀವನ ಹಾಳಾಗಬಾರ್ದು ಅಂತ ಸಂಜೆ ತಾಳಿ ಕಟ್ಬಿಟ್ಟೆ. ಯಾರ ಮೇಲೂ ಬೆರಳು ಮಾಡಿ ತೋರ್ಸೋದು ಬಿಟ್ಟು ಆಗಿರೋ ತಪ್ಪನ್ನ ತಿದ್ಕೊಂಡು ಹೋಗ್ಬೇಕು. ನಾನು ಅಡುಗೆ ಮಾಡಿಬಿಡ್ತೀನಿ. ಸರಿ ಅಮ್ಮ.
ಹಸ್ಬೆಂಡು ಅಯ್ಯೋ ಅಮ್ಮಂಗೆ ಒಂದು ಫೋನ್ ಮಾಡಬೇಕಿತ್ತು. ಹಲೋ ಅಮ್ಮ. ಯಾಕಮ್ಮ ಈ ರೀತಿ ಅನಾಹುತ ಮಾಡ್ಕೊಂಡೆ? ಅಲ್ಲಿ ನಿನ್ ಬಗ್ಗೆ, ಇಲ್ಲಿ ನರಸಿಂಹನ್ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅಲ್ಲ ಕಣೆ, ನಿನ್ ಗಂಡನ್ನ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ಸಕ್ ಹೊರಟಿದ್ಯಲ್ಲ, ಇದು ಸರಿನಾ? ಅಷ್ಟರಲ್ಲಿ ನರಸಿಂಹ ಬಂದು ಹೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಿನ್ ಜೀವನ ಏನಾಗ್ತಿತ್ತು ಅಂತ ಗೊತ್ತಾ? ನನ್ನ ಹಸ್ಬೆಂಡು ಇನ್ನೊಂದು ಮದ್ವೆಗೆ ಒಪ್ಕೊಂಡಿದ್ದಾರೆ ಅಂತ ತಪ್ಪು ಅರ್ಥ ಮಾಡ್ಕೊಂಡು ನಾನು ಈ ಥರ ಮಾಡಿಬಿಟ್ಟೆ ಅಮ್ಮ. ಆದರೆ ಇದ್ರಲ್ಲಿ ಅವ್ರದ್ದೇನೂ ತಪ್ಪಿರಲಿಲ್ಲ ಅಂತ ನಂಗೆ ಆಮೇಲೆ ಗೊತ್ತಾಯ್ತು. ಮತ್ತೆ ಈ ರಾದ್ದಾಂತಕ್ಕೆಲ್ಲ ಯಾರು ಕಾರಣ? ಇನ್ಯಾರು, ನನ್ನ ಗಂಡನ ಅದಕ್ಕೆ ಊರಿಂದಾನೆ ಇದೆಲ್ಲ ಆಗಿತ್ತು. ಆದರೆ ನನ್ನ ಹಸ್ಬೆಂಡು ಅವ್ರಿಗೂ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ಒಟ್ಟಿನಲ್ಲಿ ನನ್ನ ಹಣೆ ಬರ ಚೆನ್ನಾಗಿತ್ತು, ಅದಕ್ಕೆ ಅವ್ರ ಹೆಂಡತಿಯಾಗಿ ಉಳಿದಿದ್ದೀನಿ. ಅಮ್ಮ ಈಗೇನೂ ಸಮಸ್ಯೆ ಇಲ್ಲ, ನಾನು ನನ್ನ ಹಸ್ಬೆಂಡು ಚೆನ್ನಾಗೇ ಇದ್ದೀವಿ. ಸಂಸಾರ ಅಂದಮೇಲೆ ಸಮಸ್ಯೆ ಬರುತ್ತೆ, ಸಂಬಂಧ ಅಂದಮೇಲೆ ಮನಸ್ತಾಪಗಳು ಬರುತ್ತೆ. ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ದುಡುಕಿ ಯಾವ ನಿರ್ಧಾರನೂ ತಗೋಬಾರ್ದಮ್ಮ. ಆಯ್ತಮ್ಮ, ನಿನ್ನ ಪೊಲೀಸಪ್ಪ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನಗೆ ಏನೂ ಆಗಲ್ಲ. ನೋಡು ದೀಪ, ಮತ್ತೆ ನಿನ್ನಿಂದ ಈ ಥರ ಏನಾದರೂ ತಪ್ಪಾಯ್ತು ಅಂದರೆ ನಾನಂತೂ ಸುಮ್ಮನೆ ಇರಲ್ಲಮ್ಮ. ಆಯ್ತು. ಪೊಲೀಸಪ್ಪ ಏನು ಮಾಡ್ತಿದ್ದಾರೆ? ನೀನು ನರಸಿಂಹ ಮಾಡಿರೋ ಕೆಲಸದಿಂದ ಅವ್ರಿಗೆ ತುಂಬ ಕೋಪ ಬಂದಿದೆ. ಅಯ್ಯೋ ಹೌದಾ? ಬಿಡು, ಸ್ವಲ್ಪ ದಿವಸ ಸರಿ ಹೋಗ್ತಾರೆ. ನೀನು ಹುಷಾರಮ್ಮ. ನಾನು ಫೋನ್ ಮಾಡಿದೆ ಅಂತ ಹೇಳು. ಹ್ಞೂ. ಅಣ್ಣ ಹೇಗಿದ್ದಾರೆ? ಅದಕ್ಕೆ ನಾ ಮನೆ ತುಂಬಿಸ್ಕೊಂಡ್ರ? ಓಮ್ಮ ಸ್ಟೇಷನಲ್ಲಿದ್ದವನ ಸಂಜೆನೇ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ಲು. ಇಲ್ಲಿ ನಿಮ್ಮಪ್ಪ ಅವ್ರ ಮಗನಿಗೆ ಶ್ರಾದ್ದ ಮಾಡಕ್ಕೆ ಹೋಗಿದ್ರು, ಅದನ್ನು ಅವಳೇ ತಪ್ಪಿಸಿದ್ಲು. ತುಂಬ ಒಳ್ಳೆ ಹುಡುಗಿಮ್ಮ. ಇಷ್ಟೆಲ್ಲ ನಡೀತಾ? ಆದರೆ ನರಸಿಂಹ ಆ ಹುಡುಗಿನ ಬಲವಂತಾಗಿ ಮದುವೆ ಆಗಿದ್ದು ನಿಮ್ಮಪ್ಪನಿಗೆ ಇಷ್ಟ ಆಗಲಿಲ್ಲ. ಪೊಲೀಸಪ್ಪ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಮನ್ಸಲ್ಲಿ ಮಕ್ಳಿಗೆ ಪ್ರೀತಿ ಇರತ್ತೆ, ಮಾತಲ್ಲಿ ಬೈತಾರಷ್ಟೆ. ಅಂದರೆ ಅದಕ್ಕೆ ಬದಲಾಗಿದ್ದಾರ? ಅಣ್ಣನ ಮೇಲೆ ಅವ್ರಿಗೂ ಪ್ರೀತಿ ಇದೆಯಾ? ಅದೇನೋ ಗೊತ್ತಿಲ್ಲಮ್ಮ. ಸದ್ಯ ಅಣ್ಣ ಅದಕ್ಕೆ ಒಂದಾದ್ರಲ್ವಾ, ಅಷ್ಟು ಸಾಕು. ಹುಷಾರು ದೀಪ. ಆಯ್ತಮ್ಮ, ಇಡ್ತೀನಿ. ಸರಿಮ್ಮ. ಸದ್ಯ ಮನೇಲಿ ಎಲ್ಲ ಸರಿ ಹೋಯ್ತು. ಹಸ್ಬೆಂಡ್ ಇಲ್ಲಿ